ಕೇಂದ್ರದಿಂದ ರಾಜ್ಯಗಳ ಪಾಲಿನ ತೆರಿಗೆ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕಕ್ಕೆ ತೆರಿಗೆ ಪಾಲಿನ ಕಂತಿನ ರೂಪದಲ್ಲಿ 6,310 ಕೋಟಿ ರೂಪಾಯಿ, 28 ರಾಜ್ಯಗಳಿಗೆ 3,89,086 ಕೋಟಿ ಬಿಡುಗಡೆ ಮಾಡಬೇಕಿತ್ತು. ಬದಲಾಗಿ ರಾಜ್ಯ ಸರ್ಕಾರಗಳಿಗೆ 71,073 ಒಂದು ಕಡೆಯಲ್ಲಿ 71,73,030 ಕೋಟಿ ಬಿಡುಗಡೆ ಮಾಡಲಾಗಿದೆ. ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚು ಬಿಡುಗಡೆ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. 31,039 ರೂಪಾಯಿ. ಹಾಗೆಯೇ ಯಾವ್ಯಾವ ರಾಜ್ಯಗಳಿಗೆ ತೆರಿಗೆ ಪಾಲು ಎಷ್ಟಿದೆ ಅಂತ ನೋಡ್ತಾ ಹೋಗುವುದಾದರೆ ಉತ್ತರ ಪ್ರದೇಶಕ್ಕೆ 31,039 ಕೋಟಿ, ಹಾಗೆಯೇ ಬಿಹಾರಕ್ಕೆ 17,403 ಕೋಟಿ, ಪಶ್ಚಿಮ ಬಂಗಾಳಕ್ಕೆ 13,017 ಕೋಟಿ, ಮಹಾರಾಷ್ಟ್ರಕ್ಕೆ 10,930 ಕೋಟಿ, ರಾಜಸ್ಥಾನದಲ್ಲಿ 10,426 ಕೋಟಿ, ಒಡಿಶಾಕ್ಕೆ 7,834 ಕೋಟಿ, ತಮಿಳುನಾಡಿಗೆ ಗಮನಿಸ್ತಾ ಹೋಗುವುದಾದರೆ 7,057 ಕೋಟಿ, ಆಂಧ್ರ ಪ್ರದೇಶಕ್ಕೆ 7,002 ಕೋಟಿ, ಕರ್ನಾಟಕಕ್ಕೆ 6,310 ಕೋಟಿ. ಕಡಿಮೆ ಅಂತ ಹೇಳಿದರೆ ಕರ್ನಾಟಕಕ್ಕೆ, ಅತಿ ಹೆಚ್ಚು ಅಂತ ಹೇಳಿದರೆ ಉತ್ತರ ಪ್ರದೇಶಕ್ಕೆ. ತೆರಿಗೆ ಹೆಚ್ಚು ಕಟ್ಟೋದು ಕರ್ನಾಟಕದವರು, ಆದರೆ ಕಡಿಮೆ ಬಂದಿದ್ದು ಕರ್ನಾಟಕಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.